ನಮಸ್ಕಾರ. ಪೂಜ್ಯ ಬೀರದೇವರಿಗೆ ನಮಸ್ಕರಿಸುತ್ತಾ, ಶಿವಮೈಲಾರಿ ದೇವರಿಗೂ ನೆನೆಸುತ್ತಾ, ಕನಕದಾಸರಿಗೂ ನೆನೆಸುತ್ತಾ, ಹಾಗೂ ಈ ವಿಷಯ ನಾನು ಈಗ ಮಾತಾಡಬೇಕಾದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಲ್ಕರ್ ಅವರ 31ನೇ ಮೇ 31ಕ್ಕೆ ಜಯಂತಿ ಉತ್ಸವ ಕಾರ್ಯಕ್ರಮ ಇದೆ. ಅದಕ್ಕೆ ಇಡೀ ಕರ್ನಾಟಕದ ಜನರು ಹಾಗೂ ದೇಶದ ಜನರು ಆ ತಾಯಿ ಜಯಂತಿ ಉತ್ಸವ ಆಚರಣೆ ಮಾಡಬೇಕು. ಎಲ್ಲ ಹಿಂದೂಗಳು ಸನಾತನಿಯರು ಆಚರಣೆ ಮಾಡಬೇಕು. ಯಾಕಂದರೆ ಆ ತಾಯಿ ಆ ಸಮಯದಲ್ಲಿ ಮಾಡಿರ್ತಕ್ಕಂತಹ ಸಾಹಸದ ಕೆಲಸ, ಧೈರ್ಯದ ಕೆಲಸ, ದೇಶದ ದ್ರೋಹಿಗಳು ದೇಶದ ಮೇಲೆ ಆಕ್ರಮಣ ಮಾಡಿ ಕಾಶಿ ವಿಶ್ವನಾಥ ಮಂದಿರವನ್ನು ಧ್ವಂಸಗೊಳಿಸಿದರು, ಪೂರಾ ಧ್ವಂಸ ಮಾಡಿದರು. ಆ ದೇವಸ್ಥಾನಕ್ಕೆ ರಾಜಮಾತೆ ಅಹಿಲ್ಯ ಅವರು ತಮ್ಮ ಕೆಲವು ಸೈನಿಕರನ್ನ ಕರ್ಕೊಂಡು ಮಹಾರಾಷ್ಟ್ರದಿಂದ ಜಲಗಾಂವದಿಂದ ಕಾಶಿಗೆ ಹೋಗಿ ಅಲ್ಲಿ ಆ ದೇವಸ್ಥಾನ ಪುನರ್ಸ್ಥಾಪನೆ ಮಾಡಿ ಇವತ್ತು ನಾವೆಲ್ಲರೂ ಕಾಶಿಗೆ ಹೋಗಿ ದರ್ಶನ ಮಾಡಿದರೆ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಆ ವೀರ ತಾಯಿ ನಮಗೆ ಕೊಟ್ಟಂಥ ಕೊಡುಗೆ, ನಾವು ಒಂದು ಸಲ ಆ ತಾಯಿಯ ಜಯಂತಿ ಆಚರಣೆ ಮಾಡಿದರೆ ಆ ತಾಯಿ ಈ ಸಮಯದಲ್ಲಿ ಯಾವ ಲೋಕದಲ್ಲಿದ್ದರೂ ಅವರಿಗೆ ಆ ದೇವರ ಆಶೀರ್ವಾದ ಆಗಿ ಅವರು ಮತ್ತೆ ಭಾರತದಲ್ಲಿ ಮತ್ತೆ ಜನಿಸಿ ಬರಲಿ. ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಆ ತಾಯಿಯ ಜನ್ಮೋತ್ಸವ ಆಚರಣೆ ಮಾಡಬೇಕು, ಮನೆಯಲ್ಲಿ ಆಚರಣೆ ಮಾಡಬೇಕು. ಆ ತಾಯಿಯ ಅವರಿಗೆ ಒಂದು ಸನ್ಮಾನ ಕೊಟ್ಟಂಗೆ, ಅದೇ ಥರ ನಮ್ಮ ದೇಶದ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಆ ತಾಯಿಗೆ ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ರೂ ಕಡಿಮೆ ಇದೆ. ಆದರೆ ಇಲ್ಲಿವರೆಗೂ ನಮ್ಮ ಈ ಸಂಸ್ಕೃತಿ, ನಮ್ಮ ಇತಿಹಾಸ ಎಲ್ಲವನ್ನು ಮರೆತು ಬಿಡ್ತಾರೆ. ಅದಕ್ಕೆ ನಮ್ಮ ಈ ದೇಶದ ಜನರು ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸ ಮರಿತಾ ಇದ್ದಾರೆ. ಅದಕ್ಕೆ ಭಾಳ ಲೇಟ್ ಆಗಿದೆ, ಆದರೂ ಪರವಾಗಿಲ್ಲ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಜನತೆಗೂ ಆ ತಾಯಿಯ ಇದೇ ಮೇ 31ನೇ ತಾರೀಕು ಜಯಂತಿ ಉತ್ಸವ ಎಲ್ಲರೂ ಆಚರಣೆ ಮಾಡಬೇಕಂತ ಹೇಳಿ ಎಲ್ರಿಗೆ ಮನವಿ ಮಾಡ್ತೀನಿ. ಮತ್ತೊಮ್ಮೆ ಬೀರಲಿಂಗೇಶ್ವರಕ್ಕೆ ನಮಸ್ಕರಿಸುತ್ತಾ, ಶಿವಮೈಲಾರಿಗೆ ನಮಸ್ಕರಿಸುತ್ತಾ, ಜೈ ಕನಕದಾಸರಿಗೆ ನಮಸ್ಕರಿಸುತ್ತಾ, ಜೈ ರಾಯಣ್ಣ, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಪೂಜ್ಯ ಬೀರದೇವರಿಗೆ ನಮಸ್ಕರಿಸುತ್ತಾ, ಶಿವಮೈಲಾರಿ ದೇವರಿಗೂ ನೆನೆಸುತ್ತಾ, ಕನಕದಾಸರಿಗೂ ನೆನೆಸುತ್ತಾ, ಹಾಗೂ ಈ ವಿಷಯ ನಾನು ಈಗ ಮಾತಾಡಬೇಕಾದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಲ್ಕರ್ ಅವರ 31ನೇ ಮೇ 31ಕ್ಕೆ ಜಯಂತಿ ಉತ್ಸವ ಕಾರ್ಯಕ್ರಮ ಇದೆ. ಅದಕ್ಕೆ ಇಡೀ ಕರ್ನಾಟಕದ ಜನರು ಹಾಗೂ ದೇಶದ ಜನರು ಆ ತಾಯಿ ಜಯಂತಿ ಉತ್ಸವ ಆಚರಣೆ ಮಾಡಬೇಕು. ಎಲ್ಲ ಹಿಂದೂಗಳು ಸನಾತನಿಯರು ಆಚರಣೆ ಮಾಡಬೇಕು. ಯಾಕಂದರೆ ಆ ತಾಯಿ ಆ ಸಮಯದಲ್ಲಿ ಮಾಡಿರ್ತಕ್ಕಂತಹ ಸಾಹಸದ ಕೆಲಸ, ಧೈರ್ಯದ ಕೆಲಸ, ದೇಶದ ದ್ರೋಹಿಗಳು ದೇಶದ ಮೇಲೆ ಆಕ್ರಮಣ ಮಾಡಿ ಕಾಶಿ ವಿಶ್ವನಾಥ ಮಂದಿರವನ್ನು ಧ್ವಂಸಗೊಳಿಸಿದರು, ಪೂರಾ ಧ್ವಂಸ ಮಾಡಿದರು. ಆ ದೇವಸ್ಥಾನಕ್ಕೆ ರಾಜಮಾತೆ ಅಹಿಲ್ಯ ಅವರು ತಮ್ಮ ಕೆಲವು ಸೈನಿಕರನ್ನ ಕರ್ಕೊಂಡು ಮಹಾರಾಷ್ಟ್ರದಿಂದ ಜಲಗಾಂವದಿಂದ ಕಾಶಿಗೆ ಹೋಗಿ ಅಲ್ಲಿ ಆ ದೇವಸ್ಥಾನ ಪುನರ್ಸ್ಥಾಪನೆ ಮಾಡಿ ಇವತ್ತು ನಾವೆಲ್ಲರೂ ಕಾಶಿಗೆ ಹೋಗಿ ದರ್ಶನ ಮಾಡಿದರೆ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಆ ವೀರ ತಾಯಿ ನಮಗೆ ಕೊಟ್ಟಂಥ ಕೊಡುಗೆ, ನಾವು ಒಂದು ಸಲ ಆ ತಾಯಿಯ ಜಯಂತಿ ಆಚರಣೆ ಮಾಡಿದರೆ ಆ ತಾಯಿ ಈ ಸಮಯದಲ್ಲಿ ಯಾವ ಲೋಕದಲ್ಲಿದ್ದರೂ ಅವರಿಗೆ ಆ ದೇವರ ಆಶೀರ್ವಾದ ಆಗಿ ಅವರು ಮತ್ತೆ ಭಾರತದಲ್ಲಿ ಮತ್ತೆ ಜನಿಸಿ ಬರಲಿ. ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಆ ತಾಯಿಯ ಜನ್ಮೋತ್ಸವ ಆಚರಣೆ ಮಾಡಬೇಕು, ಮನೆಯಲ್ಲಿ ಆಚರಣೆ ಮಾಡಬೇಕು. ಆ ತಾಯಿಯ ಅವರಿಗೆ ಒಂದು ಸನ್ಮಾನ ಕೊಟ್ಟಂಗೆ, ಅದೇ ಥರ ನಮ್ಮ ದೇಶದ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಆ ತಾಯಿಗೆ ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ರೂ ಕಡಿಮೆ ಇದೆ. ಆದರೆ ಇಲ್ಲಿವರೆಗೂ ನಮ್ಮ ಈ ಸಂಸ್ಕೃತಿ, ನಮ್ಮ ಇತಿಹಾಸ ಎಲ್ಲವನ್ನು ಮರೆತು ಬಿಡ್ತಾರೆ. ಅದಕ್ಕೆ ನಮ್ಮ ಈ ದೇಶದ ಜನರು ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸ ಮರಿತಾ ಇದ್ದಾರೆ. ಅದಕ್ಕೆ ಭಾಳ ಲೇಟ್ ಆಗಿದೆ, ಆದರೂ ಪರವಾಗಿಲ್ಲ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಜನತೆಗೂ ಆ ತಾಯಿಯ ಇದೇ ಮೇ 31ನೇ ತಾರೀಕು ಜಯಂತಿ ಉತ್ಸವ ಎಲ್ಲರೂ ಆಚರಣೆ ಮಾಡಬೇಕಂತ ಹೇಳಿ ಎಲ್ರಿಗೆ ಮನವಿ ಮಾಡ್ತೀನಿ. ಮತ್ತೊಮ್ಮೆ ಬೀರಲಿಂಗೇಶ್ವರಕ್ಕೆ ನಮಸ್ಕರಿಸುತ್ತಾ, ಶಿವಮೈಲಾರಿ
ಮೈಲಾರಿಗೆ ನಮಸ್ಕರಿಸುತ್ತಾ, ಜೈ ಕನಕದಾಸರಿಗೆ ನಮಸ್ಕರಿಸುತ್ತಾ, ಜೈ ರಾಯಣ್ಣ, ಜೈ ಹಿಂದ್, ಜೈ ಕರ್ನಾಟಕ.